ಇದೇನಪ್ಪ ಇದು, ನನ್ನ ಪರಿಸ್ಥಿತಿ ಹಿಂಗಾಗೋಯ್ತು. ಕೆಲಸನೇ ಇಲ್ದಂಗಾಯ್ತು. ಆ ಉಪ್ಪಿನಕಾಯಿ ಹಾಡು ಕೊಡೋನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ತಗೊಂಬತ್ತೀನಿ ನಾನೇನೆ ಅಂತಂದ. ತಗೊಂಬರ್ಲ ಇಲ್ಲ, ಏನೂ ಇಲ್ಲ. ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯಾವುದಾದ್ರೂ ಅಂಗಡಿಗಳಿಗೆ, ಹೋಟ್ಲುಗಳಿಗೆ, ಮದುವೆ ಫಂಕ್ಷನ್ಗಳಿಗೆ ಇಂಥಕ್ಕೆಲ್ಲ ಆರ್ಡ್ರ್ ತಗೊಂಡು ಮಾಡಿಕೊಡ್ಬೇಕು. ಅದನ್ನಾದ್ರೂ ಮಾಡೋಣ ಅಂದರೆ ಈ ಗೌರಿ ಎಲ್ಲೋ ಹೋಗಿ ಕುಕ್ಕ ಬಿಟ್ಟವಳಲ್ಲ ತವ್ರ ಮನೆಗೆ, ಗಂಡನ ಜೊತೆ ಜಗಳ ಮಾಡ್ಕೊಂಡು. ಅಯ್ಯೋ ಥು, ಏನು ಮಾಡೋದೀಗ? ನಮ್ಮ ಮನೆ ನೋಡಿದ್ರೆ ಅರ್ಧಕ್ಕೆ ನಿಂತೈತೆ. ಅದು ಯಾವಾಗ ಮುಗಿಸ್ತೀನೋ ಏನು ಕತ್ತೀಯೋ? ಹೆಂಗಾದ್ರೂ ಮಾಡಿ ನಾವು ಹೊಸ ಮನೆ ಕಟ್ಕೋಬೇಕು ಅಂದರೆ ಆಗ್ತಾನೆ ಇಲ್ವಲ್ಲ ದೇವ್ರೇ. ಥು, ಈ ಗೌರಿನೂ ಇಲ್ಲ. ಅವಳ ಹತ್ರನಾದ್ರೂ ಮಾತಾಡಿ ಏನು ಮಾಡೋದು ಮುಂದಕ್ಕೆ ಅಂತ ನಿರ್ಧಾರ ಮಾಡ್ಬೋದಾಗಿತ್ತು. ಅವಳು ನೋಡಿರಿ ತವ್ರ ಮನೆಗೆ ಹೋಗಿ ಕುಕ್ಕೊಂಡವಳು ಈಗ. ಥು, ಏನು ಮಾಡೋದು? ಗೌರಿನ ಹೆಂಗಾದ್ರೂ ಮಾಡಿ ಇಲ್ಲಿಗೆ ಬರಂಗೆ ಮಾಡಬೇಕು. ಇಲ್ಲಿಗೆ ಬರಂಗೆ ಮಾಡಬೇಕು ಅಂದರೆ ಗೌರಿ ಗಂಡ ಹೋಗಿ ಗೌರಿನ ಕ್ಷಮೆ ಕೇಳಿ ಇಲ್ಲಿಗೆ ಕರ್ಕೊಂಬರ್ಬೇಕು. ಹೋಗಿ ಅವಳ ಗಂಡಿಗೆ ಹೇಳ್ತೀನಿ, ಹೋಗಿ ಕರ್ಕೊಂಬ, ಎಷ್ಟು ದಿನ ಅಂತೇಳಿ ಹಿಂಗೆ ಇರ್ತೀಯ ಅಂತಾನ ನಾನೇ ಹೋಗಿ ಕೇಳ್ಕೊಂತೀನಿ. ನಿಂದೆ ತಪ್ಪು, ಅವ್ರ ಎದುರಿಗೆ ಹೊಡಿಬಾರ್ದಾಗಿತ್ತು ಅಂತಾನ ಹೇಳಿ ಬರ್ತೀನಿ. ನೋಡೋಣ, ಅವನಾದ್ರೂ ಹೋಗಿ ಗೌರಿನ ಕರ್ಕೊಬತ್ತೇನೇನೋ ನೋಡೋಣ. ಹೆಂಗಾದ್ರೂ ಮಾಡಿ ನಾನು ದುಡ್ದು ಮನೆಗಿನ ಮುಗಿಸ್ಲೇಬೇಕು. ಇಲ್ಲಾಂದರೆ ನಮ್ಮ ಅಪ್ಪ ಅಂತ ದುಡ್ಡು ಇಸ್ಕೊಬರಲ್ಲ. ಸುಮ್ಮನೆ ಆಸ್ತಿಗೆ ಆತ ವ್ಯಾಜ್ಯ ಅದು ಇದು ಅಂತೈತೆ. ನನಗೆ ಯಾವ ಆಸ್ತಿನೂ ಬೇಡ, ಎಂಥದ್ದು ಬೇಡ. ನನಗೆ ಒಂದು 10 ಲಕ್ಷ 15 ಲಕ್ಷ ದುಡ್ಡು ಕೊಡ್ರಿ, ನಿಮ್ಮ ಆಸ್ತಿ ಏನು ಬೇಡ ಅಂತನ ಹೇಳ್ಬಿಡ್ಲಾ? ಹಂಗೆ ಮಾಡೋಣ. ತಗೊಂಬಂದ್ರೆ ಅತ್ತ ಮನೇನ ದೊಡ್ಡದಾಗ ಕಟ್ಕೊಬಿಡ್ಬೋದು. ಹಂಗೆ ಮಾಡ್ತೀನಿ. ಮೊದಲು ಹೋಗಿ ಆ ಗೌರಿನ ಕರ್ಕೊಂಬ ಅಂತ ನಾ ಚಂದ್ರಿಗೆ ಹೇಳ್ಬತ್ತೀನಿ. ಈಗಲೇ ಹೋಗ್ತೀನಿ. ಸುಮ್ಮನೆ ಕೂತ್ಕೊಂಡಿದ್ರೆ ಯಾವುದೂ ಆಗಲ್ಲ. ಯಾವುದಾದ್ರೂ ಒಂದು ಮಾಡಲೇಬೇಕು. ಜೀವನದಲ್ಲಿ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ. ನಾನೇನು ಅಂತನ ತೋರಿಸ್ಬೇಕು ನನ್ನ ಗಂಡಿಗೆ, ನಮ್ಮ ಅತ್ತೆಗೆ, ಎಲ್ಲರಿಗೂ, ಆ ಸೂಜಿಗೂ ಸೇರಿ. ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡ್ಬಿಟ್ಟವ್ರೆ ಇವರೆಲ್ರೂ. ಮಾಡಿ ತೋರಿಸ್ಬೇಕು ಇವರೆಲ್ರಿಗೂ ನೇತ್ರ ಅಂದರೆ ಏನು ಅಂತಾನ. ಮೊದಲು ಗೌರಿ ಊರಿಗೆ ಬರಬೇಕು. ನನಗೆ ಯಾರಾದ್ರೂ ಜೊತೆಗಿಲ್ಲ ಅಂದರೆ ಒಂಥರ ಬೈವದಂಗಾಗುತ್ತೆ. ಏನು ತಪ್ಪು ಮಾಡ್ತೀನೋ ಏನಾಗುತ್ತೋ ಏನೋ ಅಂತಾನ. ಹೋಗಿ ಚಂದ್ರಿಗೆ ಹೇಳ್ಬತ್ತೀನಿ. ಇರು, ಹೋಗಿ ಗೌರಿ ಮೊದಲು ಕರ್ಕೊಂಬ ಅಂತಾನ. ಸಿಟ್ನಾಗ ಹೇಳಿದ್ರೆ ಸರಿಯಾಗಲ್ಲ. ನಗ್ನಾಗ್ತಾನೆ ಮಾತಾಡೋಣ. ಹಂಗಾದ್ರೆ ಒಳ್ಳೆ ರೀತಿಲಿ ಹೇಳಿದ್ರೆ ಹೋಗ್ತಾನೆ ಅನ್ಸುತ್ತೆ. ಸಿಟ್ಟು ಮಾಡ್ಕೊಂಡು ರೇಗಾಡೋದು ಮಾಡಿದ್ರೆ ನೀನು ಯಾವ ಹಳಿ ಹೇಳಕ್ಕೆ ಅಂತಾನ ಅಂದ್ರು ಅನ್ಬೋದು. ಹೌದು, ಹಂಗೆ ಮಾಡ್ತೀನಿ. ಚಂದ್ರು ಅಣ್ಣ, ಚಂದ್ರು ಅಣ್ಣ, ಚಂದ್ರು ಅಣ್ಣ. ಓ ನೇತ್ರ, ಏನು ನೇತ್ರ ಸಮಾಚಾರ? ಏನು ಈ ಕಡೆ? ನಿನ್ನ ಫ್ರೆಂಡು ಇಲ್ವಲ್ಲ ಮನೆಯಾಗೆ? ತವ್ರ ಮನೆಗೆ ಹೋಗಿ ಕುಕ್ಕೊಂಡವಳೆ. ಅವಳು ನುಡಿಕೆ ಬಂದ ಗೌರಿನ ಮರ್ತು? ಇಲ್ಲ ಅಣ್ಣ, ಅವಳೇ ನುಡಿಕೆ ಬಂದಿರಲಿಲ್ಲ. ಏನು ಮಾಡ್ತಿದ್ರಿ ಒಳಗೆ? ಅದೇ ಊಟ ಮಾಡೋಕ್ಕೆ ಅನ್ನ ಇರಲಿಲ್ಲ, ಅದಕ್ಕೆ ಅನ್ನ ಮಾಡ್ತಾ ಇದ್ದೆ. ಅನ್ನನಾ? ನೀವಾ? ನಿಮಗೆ ಮಾಡಕ್ ಬರುತ್ತೆ ಅಡ್ಗೆ ಗಿಡ್ಗೆನ? ಯಾಕೆ ನಿಮ್ಮಮ್ಮ ಎಲ್ಗೆ ಹೋಗೈತೆ? ನಮ್ಮಮ್ಮಯ್ಯ ಎಲ್ಲ ಹೊರಗಡೆಗೆ ಹೋಗೈತೆ. ಅದಕ್ಕೆ ಬೇರೆ ಕಾಲು ನೋವಲ್ಲ, ಜಲ್ದಿ ಬರೋಲ್ಲ, ಏನೂ ಇಲ್ಲ. ಅದಕ್ಕೆ ಹಂಗೆ ಅನ್ನ ಮಾಡ್ತಾ ಇರೋಣ ಅಂತಾನ ಮಾಡ್ತಾ ಇದ್ದೀನಿ. ಅಕ್ಕಿ ನೀರಿಕ್ಕಿ ಒಲೆ ಮೇಕಿ ಇಕ್ಕಿ ಉರಿಕ್ಕು ಅಂತಾನ ಹೇಳೋಯ್ತಾ, ಅದಕ್ಕೆ ಮಾಡ್ತಾ ಇದ್ದೆ, ಉರಿಕ್ತಿದ್ದೆ. ಏನು ಬಂದಿದ್ದು? ಅಯ್ಯೋ, ನಿಮ್ ನೋಡಿದ್ರೆ ನಗು ಬರುತ್ತೆ ಕಣ ಚಂದ್ರಣ್ಣ. ಅಲ್ಲ, ನಿಮ್ಗೆ ಯಾಕೆ ಈ ತಾಪತ್ರಯ ಅಲ್ಲನ? ಅಲ್ಲ, ಮದುವೆ ಆಗಿ ಹೆಂಡತಿ ಇರ್ಬೇಕಾದ್ರೆ ನೀವ್ ಅಡಿಗೆ ಮಾಡೋದು? ಅಯ್ಯೋ, ಅಲ್ಲ, ಹೆಂಡತಿ ಹತ್ರ ಲಕ್ಷಣವಾಗಿ ಮಾಡಿಸ್ಕೊಂಡು ಉಪಚಾರ ಮಾಡಿಸ್ಕೊಳ್ಳೋದು ಬಿಟ್ಟು ಹೆಂಡತಿ ಇಲ್ಲಿ ಇಟ್ಕೊಂಡು ಅಲ್ಲ ಜಗಳ ಮಾಡಿ ತವ್ರ ಮನೆಗೆ ಕಳ್ಸಿದ್ಯಲ್ಲಣ್ಣ ನೀನು. ನಿನ್ಗೇನು ಬುದ್ಧಿಗಿದ್ದಿ ಆಯ್ತೋ ಇಲ್ಲೋಪ್ಪ. ಮೊದ್ಲು ಹೋಗಿ ಗೌರಿನ ಮನೆ ಕರ್ಕೊಂಬ. ಹೆಂಡತಿ ಇದ್ರು ನೀನು ಒಂಥರ ಒಳ್ಳೆ ಗುಂಡು ಗೋವಿ ಇದ್ದಂಗಿದ್ಯಲ್ಲಣ್ಣ. ಅಲ್ಲ, ನಾನೇನೇನು ಬೇಕು ಅಂತ ಜಗಳ ಮಾಡಿದ್ನೇನಮ್ಮ? ನಿಮ್ಮ ಫ್ರೆಂಡೇ ತಾನೇ ಜಗಳ ಮಾಡ್ಕೊಂಡು ಹೋಗಿ ಅಲ್ಲಿ ಕೂಕೊಂಡಿರೋದು. ಹೋಗಿ ಒಂದು 8-10 ದಿವಸ ಆಯ್ತು. ಆದರೆ ಈ ಕಡೆ ತಿರುಗಿಲ್ವಲ್ಲ. ಗಂಡ ಹೆಂಗೈದಾನೆ, ಅತ್ತೆ ಹೆಂಗೈತೆ, ಏನು ಮಾಡ್ಕೊಂಡ್ರು ಎತ್ತಾಯ್ತು ಅಂತ ಅವ್ರಿಗೊಂದು ಈಟು ಜವಾಬ್ದಾರಿ ಐತಿ. ತಗತ್ಲಾಗೆ ನಾನು ಏನು ಅಂದ್ಕೊಂಡಿದ್ದಮ್ಮ, ನಿನ್ನ ಮಾತು ಕೇಳಿ ಮದುವೆ ಮಾಡ್ಕೊಂಡೆ. ಹೆಂಗೋ ಬಿಡತ್ಲಾಗೆ, ನನಗೂ ಒಂದು ಜೀವನ ಸಿಕ್ತಂಗೆ ಆಗುತ್ತೆ, ಅವಳಿಗೂ ಒಂದು ಬಾಳು ಕೊಟ್ಟಂಗೆ ಆಗುತ್ತೆ. ಭಗವಂತ ಇದ್ದಾನೆ, ಕಾಪಾಡ್ತಾನೆ ಮುಂದಕ್ಕೆ ಅಂತನ ಮದುವೆ ಮಾಡ್ಕೊಂಡೆ. ಆದರೆ ಬದಲಾಗಿಲ್ಲ ಬಿಡು. ಶಿವು ಯಾಕೆ ಈ ಗೌರಿನ ಮನೆಯಿಂದ ಆಚೆಗೆ ಹಾಕಿದ್ದ ಅನ್ನೋದು ನನಗೆ ಇವಾಗ ಅರ್ಥ ಆಗ್ತೈತೆ. ಏನು ಮಾಡೋದು? ಈಗ ಅರ್ಥ ಆದರೆ ಏನು ಪ್ರಯೋಜನ ಇಲ್ಲ. ಕಾಲ ಮಿಂಚಿಬಿಟ್ಟಿದೆ. ಏನು ಮಾಡೋದು ಹೇಳು? ಎಲ್ಲ ನನ್ನ ಹಣೆ ಬರ ಅಂತನ ಕುಕ್ಕೊಂಡಿದ್ರೆ, ಮನೆ ಕುಕ್ಕೊಂಡಿದ್ರೆ ಆಗುತ್ತೇನಣ್ಣ. ಹಳೆದೆಲ್ಲ ಬಿಟ್ಬಿಡು. ಈಗ ಹಳೆ ಸ್ಟೋರಿ ಬೇಕಾಗಿಲ್ಲ. ಈಗ ನೀನು ಗೌರಿ ಇಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ನೀವು ಯಾರು ಹೆಂಗಾದ್ರೂ ಇಲ್ಲ ಹೇಳು. ಆ ಶಿವು ಜಿಲೇಬಿ ಯಾರು ನಿಮ್ಗೆ? ಅವ್ರಿಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ಬೇಕು ಹೇಳು? ನಾನು ಹೇಳ್ತೀನಿ ಕೇಳು. ಸುಮ್ಮನೆ ನೀನು ಹೋಗಿ ಗೌರಿನ ಕರ್ಕೊಂಬರೋದು ಕಲ್ತ್ಕ. ನಾನು ಹೋಗಿ ಅವನು ಕರ್ಕೊಬರೋಣ? ಬೇಡ ಬೇಡ, ಬಂದು ನೀನೇ ಕಾಲಿಡ್ಕೊಂಡು ಬೇಡ್ಕೋಬೇಕು. ಅಲ್ಲಿವರೆಗೂ ನಾನು ಬರಲ್ಲ ಅಂತ ಹೋಗ್ಯಾಳೆ. ಅಷ್ಟು ದಿಮಾಕ್ ಮಾಡ್ಕೊಂಡು ಹೋದವಳನ್ನ ನಾನೇನಾದರೂ ಕರಿಯಕ್ಕೆ ಹೋದ್ರೆ ಇನ್ನೂ ದಿಮಾಕ್ ಮಾಡ್ತಾಳೆ. ನಾನಂತೂ ಹೋಗಿ ಕರಿಯಲ್ಲ. ಅವಳಾಗಿ ಅವಳು ಬರಲೇಳು. ಅವಳಾಗಿ ಅವಳು ಹೋಗ್ಯಾವಳೆ, ಅವಳಾಗಿ ಅವಳು ಬರಬೇಕು ಅಷ್ಟೇನೆ. ನಾನೇನೇನು ಅವಳೇನು ಮನೆ ಬಿಟ್ಟು ಕಳಿಸಿದ್ನ ಹೋಗು ಅಂತಾನ? ಅವಳೇ ಸಿಟ್ಟು ಮಾಡ್ಕೊಂಡು ಹೋಗಿರೋದು. ನಾನೇನಾದ್ರೂ ಮನೆಯಿಂದ ಆಚೆಗೆ ಹಾಕದೆ ಬಿಡಪ್ಪ, ನಂದೇ ತಪ್ಪು, ಹೋಗಿ ಕರ್ಕೊಂಬರೋಣ ಅಂತನ ಅನ್ನಿಸ್ತಿತ್ತು. ಅವಳಾಗಿ ಅವಳು ಹೋಗಿರ್ಬೇಕಾದ್ರೆ ಅವಳಾಗಿ ಅವಳು ಬರಬೇಕು ಅಷ್ಟೇನೆ. ನಾನಂತೂ ಹೋಗಲ್ಲ.
ಅಯ್ಯೋ ಅದ್ರಲ್ಲಿ ತಪ್ಪೇನೈತಣ ಗಿರಿಯಜ್ಜಿ ನೀನಾದ್ರೂ ಹೇಳು ಚಂದ್ರಣ್ಣಗೆ ಹೋಗಿ ಗೌರಿನ ಕರ್ಕೊಂಬರಕ್ ಹೇಳು. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಡ್ತಾರೆ ಅಂತೇಳಿ ಹಿಂಗ್ ದೂರ ದೂರ ಇದ್ರೆ ಸಂಸಾರ ಆಗ್ತವೆ, ಮಕ್ಳು ಮರಿ ಆಗದ್ ಬೇಡ್ವೆ, ನಿನ್ ಮೊಮ್ಮಕ್ಳನ್ನ ಆಡ್ಸದ್ ಬೇಡ್ವೆ? ನನಗೂ ಆಸೆ ಐತಮ್ಮ, ಆದ್ರೆ ಏನ್ ಮಾಡೋದು, ಇವರಿಬ್ರು ಹಿಂಗ್ ಜಗಳ ಆಡಿರೆ ನಾನು ಇನ್ನೇನ್ ಹೇಳೋಣ ಹೇಳು? ಇವನಿಗೂ ಸಿಟ್ಟು, ಅವಳು ಸರಿಯಾಗಿ ಹೇಳ್ದಂಗೆ ಕೇಳಲ್ಲ, ತಾನು ಮಾಡಿದ್ದೆ ಇದು ಅಂತನ ರಾಗ ತೆಗಿತಾಳೆ. ಹೇಳತ್ತ ಯಾರಿಗೆ ಹೇಳೋಣ ಯಾರಿಗೆ ಬಿಡೋಣಮ್ಮ, ನನ್ಗಂತೂ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂತ ಸುಮ್ಮನಿದ್ರೆ ಆಗುತ್ತಾ? ಮಗುಗೆ ಬುದ್ಧಿ ಹೇಳಿ ಕಳಿಸ್ಬೇಕು, ಸೊಸೆನ ಕರ್ಕೊಂಬ ಅಂತಾನ. ಅವಳು ದಿಮಾಕ್ ಮಾಡ್ಕೊಂಡು ಹೋಗಿ ಹೇಳಮ್ಮ. ಹೋಗಿ ಕರೆದ್ರ ತಕ್ಷಣ ಬಂದ್ಬಿಡ್ತಾಳ ಅವಳು, ಎಂದಿಗೂ ಬರಲ್ಲ ಅವಳು, ಇನ್ನ ಜಂಬ ಮಾಡ್ತಾಳೆ. ಅದಕ್ಕೇನೆ ಹೋಗ್ದಂಗೆ ಸುಮ್ಮನಾಗ್ಯವ ನೀನು. ಬರಂಗಿದ್ರೆ ಇಟತಿ ಹೋಗಿ ಕರ್ಕೊಂಬತ್ತಿದ್ದ. ಹೌದಾ? ಹಂಗಾದ್ರೆ ಚಂದ್ರಣ್ಣ ಕರೆದ ತಕ್ಷಣ ಬಂದ್ರೆ ಹೋಗಿ ಕರ್ಕೊಂಬತ್ತೀಯ? ಹೇಳು, ನೀವಿಬ್ರು ಒಂದಾಗ್ಬೇಕು, ಅದೇ ನನ್ನ ಆಸೆ. ನೀವಿಬ್ರು ಹಿಂಗ್ ದೂರ ಇದ್ರೆ ನನಗ್ ಬೇಜಾರಾಗುತ್ತೆ ನೋಡು. ನಾನು ಇಬ್ರು ಒಂದ್ ಮಾಡ್ದೆ, ಇವರಿಬ್ರು ಹಿಂಗ್ ಜಗಳ ಮಾಡ್ಕೊಂಡು ದೂರ ಆಗ್ತಾ ಇದಾರೆ ಅಂತ ನನಗ್ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅಷ್ಟೇನೆ ನಾನು ಹೇಳ್ತಾ ಇರೋದು, ನಿಮ್ಮ ಒಳ್ಳೇದಕ್ಕೇನೆ. ಹೋಗಿ ಕರ್ಕೊಂಬ ಅಣ್ಣ. ನಾನು ಹೋಗಿ ಕರೆದ ತಕ್ಷಣ ಬಂದ್ಬಿಡ್ತಾಳ ಅವಳು, ಎಂದೂ ಬರಲ್ಲ. ನಾನು ಹೋಗಿ ಅವಳನ್ನ ಕಾಲಿಡ್ತೀನಿ ಅಂತಾನೆ ಕಾತ್ಕೊಂಡಿದ್ದಾಳೆ. ಹಂಗಿರ್ಬೇಕಾದ್ರೆ ನಾನು ಹೋದ್ರೆ ಇನ್ನ ದಿಮಾಕು ದೌಲತ್ತು ತೋರಿಸ್ತಾಳೆ, ಬರೋದಿಲ್ಲ ಗ್ಯಾರಂಟಿ. ಅದಕ್ಕೆ ನಾನು ಹೋಗಲ್ಲ, ಸುಮ್ಮನಿರು. ಅವಳಿಗೆ ಒಂದೆರಡು ದಿವಸ ಬುದ್ಧಿ ಬರಬೇಕು, ಅವಳಾಗಿ ಅವಳು ಬರಬೇಕು. ಅಯ್ಯೋ ಅವಳಾಗಿ ಅವಳು ಬರಲ್ಲ, ನೀನೇ ಒಂದ್ ಸ್ವಲ್ಪ ಸೋಲ್ಬೇಕಪ್ಪ ಗಂಡನಾದವನು. ಅವಳು ನೀನು ಹೋಗಿ ಏನೋ ಆಗಿದ್ದಾಗೋಯ್ತು ಬಾ ಅಂತ ನಮ್ಮ ಮನೆ ಕರಿ. ಏನ್ ನೀನೇನು ಕ್ಷಮೆ ಕೇಳಬೇಡ, ಕಾಲಿಡ್ಕೋಬೇಡ, ಒಂದ್ ಮಾತು ಹೋಗಿ ಕರಿ. ಬರ್ಲಿಲ್ಲ ಅಂದ್ರೆ ಕೇಳು. ಇಲ್ಲ ಅಂದ್ರೆ ಏನೇ ಮಾಡ್ತೀನಿ ಹತ್ರ. ಆಮೇಲೆ ಸುಮ್ಮನೆ ಹೋಗಿ ನೋಡು, ಇಲ್ಲಿಗಾನ ಬಂದ ನನ್ನ ಗಂಡ ಇವಂದೇ ತಪ್ಪಾಗೈತೆ ಅದಕ್ಕೆ ಬಂದಿರೋದು ಅಂತ ಎಲ್ಲ ತಗೊಂಡು ಡಂಗೂರ ಸಾರ್ತಾಳ ಅವಳು. ಹಂಗೆಲ್ಲ ಏನೂ ಇಲ್ಲ. ಸರಿ ಆಯ್ತು, ನಾನು ನಿಮ್ಮ ಜೊತೆ ಬರ್ತೀನಿ ಅಣ್ಣ, ನಿಮ್ಗೋಸ್ಕರ ನಿಮ್ಮಿಬ್ರಿಗೋಸ್ಕರ ಬರ್ತೀನಿ. ನಡಿ ಹೋಗೋಣ, ಹೋಗಿ ಗೌರಿನ ಕರ್ಕೊಂಬರೋಣ ಊರಿಗೆ. ನನಗೆ ನೀವಿಬ್ರು ಹಿಂಗೆ ದೂರ ಇರೋದು ನೋಡಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ನಡಿ ಹೋಗೋಣ ಮೊದಲು. ನೀನು ಹೋಗ್ತೀಯ ನಿನ್ನ ಹತ್ರ? ಸರಿ ಸರಿ, ನೀನು ಹೋದ್ರೆ ಬಂದರೂ ಬರ್ಬೋದು, ಯಾಕೆಂದ್ರೆ ನೀನು ಅವಳು ಯಾವಾಗಲೂ ಅಂಟ್ಕೊಂಡೇ ಇರ್ತೀರಲ್ಲ. ನೀನು ಹೇಳಿದ್ರೆ ನನ್ನ ಬಂದರೂ ಬರ್ಬೋದು. ಚಂದ್ರು ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಪ್ಪ. ನೇತ್ರನ್ನು ಕರ್ಕೊಂಡೋಗಿ ಹೋಗಿ ನೀನು ಹೆಂಡ್ತಿನ ಕರ್ಕೊಂಬ. ಎಷ್ಟು ದಿನ ಅಂತೇಳಿ ಹಿಂಗೆ ದೂರ ಇರ್ತೀರಿ ಹೇಳು? ನೀವಿಬ್ರು ಚೆನ್ನಾಗಿರ್ಬೇಕು, ನಮ್ಮ ಸಂಸಾರ ಉದ್ಧಾರ ಆಗಬೇಕು, ವಂಶ ಬೆಳಿಬೇಕು ಅಂತ ನಾವು ಮದುವೆ ಮಾಡೋದು. ನೀವು ಹಿಂಗೆ ಜಗಳ ಮಾಡ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಹೆಂಗೆ ಸರಿ ಆಗುತ್ತೆ ಹೇಳು? ಹೋಗು ಮೊದಲು ಕರ್ಕೊಂಬ ನೀನು ಹೆಂಡ್ತಿನ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋಯ್ತು. ನೀನೇ ಹೋಗು ಒಂದಿಷ್ಟು ತಗ್ಗಿ ನೋಡೋಣ ಬತ್ತಾಳೋ ಇಲ್ವೋ. ಹಿಂದೆ ಬತ್ತಾಳೆ, ನಾನು ಬತ್ತೀನಿ ಅಂದಮೇಲೆ ನನ್ನ ಮಾತಿಗೆ ಬೆಲೆ ಕೊಡಲ್ವಾ ಹೇಳು? ಬತ್ತಾಳೆ, ಹೊರಟಿರು. ನಾನು ಮಂತಕ್ಕೆ ಹೋಗಿ ನಮ್ಮ ಅತ್ತಿಗೂ ನನ್ನ ಗಂಡಿಗೂ ಹೇಳಿ ಬತ್ತೀನಿ. ಹೋಗೋಣ ಇಬ್ರು. ನಾನು ಒಂದು ಸ್ವಲ್ಪ ನಮ್ಮ ಅಪ್ಪ ಅಂತ ಒಂದಿಷ್ಟು ಮಾತಾಡಬೇಕು, ಹಂಗೆ ಮಾತಾಡ್ಕೊಂಡು ಗೌರಿನೂ ಕರ್ಕೊಂಡು 3 ಜನ ಒಟ್ಟಿಗೆ ಬರೋಣ ಊರಿಗೆ. ಸರಿ ಆಯ್ತು ನೇತ್ರ, ಏನೋ ಅಮ್ಮನೂ ಹೇಳ್ತಾ ಇದ್ದೆ, ನೀನು ಇಷ್ಟು ಹೇಳ್ತಾ ಇದ್ದೀಯ ಅಂತ ಒಪ್ಕೊಂತೀನಿ. ಸರಿ, ಹೋಗಿ ಕರಿಯೋಣ. ಏನಾದರೂ ಬರಲಿಲ್ಲ ಅಂದರೆ ಇದೇ ಕೊನೆ, ನಾನು ಇನ್ನೆಂದು ಅವಳನ್ನ ಬಾ ಅಂತ ಕರೆಯೋದು ಇಲ್ಲ, ಮಾತಾಡ್ಸೋದು ಇಲ್ಲ, ಅಷ್ಟೇನು ಹೇಳಿರ್ತೀನಿ. ಆಯ್ತು, ಇದೇ ಕೊನೆ ಆಗ್ಲೇಳು. ಬಂದೇ ಬರ್ತಾಳೆ. ಅವಳಿಗೂ ನಿನ್ನ ಮೇಲೆ ಪ್ರೀತಿ ಐತೆ ಅಣ್ಣ. ಸುಮ್ಮನೆ ನೀನು ಆ ಶಿವು ಎದುರಿಗೆ ಹೊಡೆದೆ ಅಲ್ಲ ಕಣ್ಣಿಗೆ. ನೀನು ಒಳಗೆ ಒಬ್ಬಳೇ ಇದ್ದಾಗ ಹೊಡೆದಿದ್ರೆ ಅದೊಂಥರ, ಅದೇ ಹೊರಗೆ ನಿಂತ್ಕೊಂಡು ಆ ಶಿವು ಎದುರಿಗೆ ಹೊಡೆದಿಲ್ಲ, ಅದಕ್ಕೆ ಅವಳಿಗೆ ತುಂಬಾ ಬೇಜಾರಾಗೈತೆ. ಹಂಗಾಗಿ ಸಿಟ್ಟು ಮಾಡ್ಕೊಂಡು ಹೋಗವಳೆ. ಬಂದೇ ಬರ್ತಾಳೆ. ನೀನು ಕರೆದ್ರೆ ನೀನೇನು ಅಲ್ಲೇ ನೀನು ಕಾಲಿಗೆ ಬೀಳ್ಬೇಕಾಗಿಲ್ಲ, ಕ್ಷಮೆ ಕೇಳಬೇಕಾಗಿಲ್ಲ. ಸರಿ ಕಣೆ ನೇತ್ರ, ಹೋಗು, ಹೇಳಿ ಬರೋಗು. ಚಂದ್ರು ಹೋಗಪ್ಪ, ಅನ್ನ ಆಗಿದ್ರೆ ನೀನು ಇಕ್ಕೊಂಡು ಉಣ್ಣೋಗಿ ಹೋಗಿ, ಉಂಡು ಹೋಗಿವಂತಿವಾಗ. ಸರಿ ಕಣ್ ಗಿರಿಯಜ್ಜಿ, ನಾನು ಮಂತಕ್ಕೆ ಹೋಗಿ ಬರ್ತೀನಿ. ಅಣ್ಣ ನೀನು ಹೊರಟು ಬಾ ಬಸ್ ಸ್ಟ್ಯಾಂಡಿಗೆ, ನಾನು ಬರ್ತೀನಿ ಅಲ್ಲಿಗೆ. ಬರ್ತೀನಿ, ಆಯ್ತು ನೇತ್ರ, ಹೋಗಿ ಬರೋಗ ಹೋಗಿ. ಸದ್ಯ ಒಪ್ಕೊಂಡಲ್ಲ ಬರೋಕ್ಕೆ, ನಾನು ಏನಂತಾನೋ ಏನೋ ಅಂದ್ಕೊಂಡೆ. ನಡಿಯಪ್ಪ ಉಂಡು ನಡಿ. ಇನ್ನೇನು ಮಾಡೋಕ್ಕಾಗುತ್ತೆ, ನೀನೇ ಒಂದಿಟ್ಟು ಸೋಲು, ಏನಾಗಲ್ಲ. ಸಂಸಾರದಾಗೆ ಸೋತ್ರೆ ಸುಖ ಇರುತ್ತೆ. ಸುಖ ಅನ್ನಾಗಿದೆ ನೋಡಿ, ಅನ್ನ ಸಾರಿಕ್ಕೆ ಬರ್ತೀನಿ, ಉಂಡು ಹೋಗುವಂತೆ. ಸರಿ ಆಯ್ತಮ್ಮ, ಹೋಗಿ ಕಬ ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.